ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶೋಭಾನಲ್ಲಿ 27ನೇ ಪದ್ಯ. ಒಬ್ಬನಾವನ ನಾಮ ಕಂಜಿ ಬೆಚ್ಚುವ ಗಾಢ ಸರ್ವರಿಗಾವ ಅಮೃತವ ನುಣಿಸುವ ಅವನೊಬ್ಬನೇ ನಿರನಿಷ್ಠ ನಿರವಧ್ಯ. ಯಾವನ ಹೆಸರು ಕೇಳಿದರೆ ಅಂಜಿ ಬೀಳುತ್ತಾರೆಯೋ, ಇದು ಆಶ್ಚರ್ಯದ ಸಂಗತಿ ಅಂತ ಹೇಳ್ತಾ ಇದ್ದಾರೆ. ಯಾರು ಎಲ್ಲರಿಗೂ ಅಮೃತವನ್ನು ಉಣಿಸುವನೋ ಆ ಪರಮಾತ್ಮನೊಬ್ಬನೇ ಯಾವ ಅನಿಷ್ಟವೂ ಇಲ್ಲದವನು, ಆದ್ದರಿಂದಲೇ ದೋಷವಿಲ್ಲದವನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಹಾಲಕ್ಷ್ಮಿಯು ಪರಮಾತ್ಮನೊಂದಿಗೆ ಇತರ ದೇವತೆಗಳನ್ನು ಹೋಲಿಸಿ ಅವರೆಲ್ಲರೂ ಒಂದಲ್ಲ ಒಂದು ರೀತಿಯ ಅನಿಷ್ಟ ಭಾಗಿಗಳೇ, ಪರಮಾತ್ಮ ಒಬ್ಬನೇ ನಿರ್ದುಃಖನಾದವನು, ಅವನನ್ನೇ ನಾನು ಒಲಿಸುತ್ತೇನೆ ಅಂತ ಹೊರಟಿದ್ದಾಳೆ. ಪರಮಾತ್ಮನ ನಾಮಕ್ಕೆ ಅಂಜಿ ಬೆಚ್ಚಿ ಬೀಳುವನು ಯಾರು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಡೆ ವಿಜಯದಾಸರು ಹೇಳ್ತಾರೆ, ಹರಿಯ ನಾಮಕ್ಕೆ ಹರಿಯದ ಪಾಪವು ಧರೆಯೊಳಗಿಲ್ಲವೆಂಬುದು ಖರೆ ಅಂತಾರೆ. ಕಲುಷ ಪರ್ವತಕ್ಕಿದು ಕುಲುಷವಾಗಿಹ ಮಂತ್ರ, ದುರಿತ ಕಾನನಕ್ಕಿದು ದಾವಾನಲ ಮಂತ್ರ, ರಾಮ ಮಂತ್ರವ ಜಪಿಸೋ. ದುರಿತ ಕೋಟಿಯ ತರೆದು ಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರ ಒಂದಿರಲು ಸಾಕು ಅಂತ ಪುರಂದಾಸ ಹೇಳ್ತಾರೆ. ಪರಮಾತ್ಮನ ನಾಮಸ್ಮರಣೆ ಪಾಪದ ಅಡವೆ ಕಾಳ್ಗಿಚ್ಚಿದ್ದಂತಿದೆ. ನಾಮ್ನೋಸ್ತೆ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇಃ, ತಾವತ್ ಕರ್ತೃಂ ನ ಶಕ್ನೋತಿ ಪಾತಕಂ ಪಾತಕೀ ಜನಃ. ಹೇಳ್ತಾರೆ, ಪರಮಾತ್ಮನ ನಾಮವು ಪರಿಹಾರ ಮಾಡುವಷ್ಟು ಪಾಪವನ್ನು ಮಾಡಲು ಪಾಪಿಗಳಿಗೇ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಪ ಪುರುಷನಾದ ಕಲಿಯ ಪಾಪಕ್ಕೆ ಅಭಿಮಾನಿ. ಆ ಕಲಿಯು ಪಾಪ ಪರಿಹಾರಕವಾದ ಹರಿನಾಮಕ್ಕೆ ಅಂಜಿ ಬೆಚ್ಚಿ ಬೀಳ್ತಾನೆ. ನಾಮ ಸಂಕೀರ್ತನೆಯಿಂದಲೇ ಪ್ರಸನ್ನಾಗುವಂತಹ ಪರಮಾತ್ಮನು ಪಾಪವನ್ನು ಕಳೀತಾನೆ. ನಾಮಕ್ಕೆ ಎಲ್ಲಿ ಶಕ್ತಿ ಇದೆ ಅಂತಂದರೆ ಜಗನ್ನಾಥದಾಸರು ಹೇಳ್ತಾರೆ, ಅಂಗುಡಾಗ್ರದಿ ಜನಿಸಿದ ಮರತರಂಗಿಣಿಯು ಲೋಕತ್ರಯಗಳಗ ಹೆಂಗಿಸುವಳ ವ್ಯಾಕೃತಾಕಾಶಾಂತ ವ್ಯಾಪಿಸಿದ, ಇಂಗಡಲ ಮಗಳೊಡೆಯನಂಗೋಪಾಂಗಗಳಲ್ಲಿ ಪಮಲಾನಂತ ಸುಮಂಗಳಪ್ರದ ನಾಮ ಪಾವನ ಮಾಳ್ಪುದೇ ನರಿದು. ತ್ರಿವಿಕ್ರಮನ ಪಾದದ ಅಂಗುಷ್ಟದ ನಖದಿಂದ ಹುಟ್ಟಿರುವಂತಹ ಗಂಗೆ ಮೂರು ಲೋಕದವರ ಪಾಪಗಳನ್ನು ಪರಿಹರಿಸುತ್ತಿರುವಾಗ, ಸರ್ವತ್ರ ವ್ಯಾಪ್ತನಾದ ಅವ್ಯಾಕೃತ ಕಾಶ ಇರುವವರ ಎಲ್ಲೆಲ್ಲಿದೆ ಅಲ್ಲೆಲ್ಲ ಇರುವಂತಹ, ಅದರಂತೆಯೇ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಅಂಗೋಪಾಂಗಗಳಲ್ಲಿ ಅವನ ಅನಂತ ನಾಮಗಳಿವೆ ಎಂದ ಮೇಲೆ ಅವು ಪಾಪ ಪರಿಹಾರ ಮಾಡುವುದೇನು ಆಶ್ಚರ್ಯ ಅಂಥೇಳಿ ಹೇಳ್ತಾ ಇದ್ದಾರೆ. ಅಭಕ್ತೋ ದಾಹುತಂ ನೈವ ಫಲದಾತೃ ಭವಿಷ್ಯತಿ. ಭಕ್ತಿ ಇಲ್ಲದೆ ನಾಮ ಸಂಕೀರ್ತನೆ ಮಾಡಿದರೆ ಫಲವಿಲ್ಲ. ಹೇಳ್ತಾ ಇದ್ದಾರೆ, ಬೆಟ್ಟಿಗಳ ನೆವದಿಂದಲಾಗಲಿ ಹೊಟ್ಟೆಗೋಸುಗವಾದಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ ನೆಟ್ಟು ಸಿರಿನೆಂಬಾಯ್ದರಿದು ಹರಿವಿಠ್ಠಲಾಸಲ ಹೆಂದೆನಲು ಕೈಗೊಟ್ಟು ಕಾಯುವ ಕೃಪಾಳು ಸಂತತ ತನ್ನ ಭಕ್ತರನು. ತನ್ನ ಭಕ್ತರನ್ನು ಪರಮಾತ್ಮ ಕಾಪಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ.
ಆ ಪರಮಾತ್ಮನ ನಾಮ ದುರಿತ ಕಾನನಕ್ಕೆ ದಾವಾನಲಂತೆ ಇದೆ. ರಾಮ ಶಬ್ದದಲ್ಲಿ ರ ಎಂದರೆ ಅಗ್ನಿ, ಅಗ್ನಿಯಂತೆ ಪಾಪ ಸುಡುವ ಶಕ್ತಿಯುಳ್ಳವ. ಅಮ ಅಂದರೆ ಅಪರಿಮಿತ, ಪರಿಪೂರ್ಣ ಗುಣನಾಗಿದ್ದಾನೆ. ಇಂತಹ ರಾಮ ಮಂತ್ರವನ್ನು ಜಪಿಸು ಅಂತ ಹೇಳ್ತಾ ಇದ್ದಾರೆ. ಮಾನಾತ್ ತಾತ್ರಿತ್ರಾತಿಥಿ ಮಂತ್ರ, ಅರ್ಥಜ್ಞಾನದಿಂದ ರಕ್ಷಿಸುವುದು ಮಂತ್ರ. ಅರ್ಥಜ್ಞಾನವಿಲ್ಲದಿದ್ದರೂ ಭಕ್ತಿಯಿಂದ ಉಚ್ಚರಿಸಿದರೆ ಕ್ರಮೇಣ ಅರ್ಥಜ್ಞಾನ ಉಂಟಾಗಿ ಶ್ರೇಯಸ್ಸಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಾಮೋಚ್ಚಾರಣೆಯಿಂದ ಪಾಪ ಪರಿಹಾರ ಆಗಬೇಕಾದ್ರೆ ಭಕ್ತಿಯೂ ಬೇಕು, ಅರ್ಥಜ್ಞಾನವೂ ಬೇಕು. ದೃಢಭಕ್ತಿ ಹೇಳ್ತಾ ಇದ್ದಾರೆ. ಬಿಗಿದ ಕಂಠದೆಂ ದೃಗ್ಬಾಷ್ಪಗಳೆನ್, ಏಕಾಗ್ರ ಮನಸ್ಸಿನಿಂದ ಪರಮಾತ್ಮನ ಸ್ತೋತ್ರವನ್ನು ಹೇಳಬೇಕು, ಹಾಡನ್ನು ಹೇಳಬೇಕು. ಆಗ ಆ ಪಾಪ ಪುರುಷನು ಅಂಜಿ ಓಡಿ ಹೋಗ್ತಾನೆ. ನಾರಾಯಣೋ ನಾಮ ನರೋ ನರಾಣಾಂ, ಪ್ರಸಹ್ಯ ಚೋರಃ ಕಥಿತಃ ಪೃಥಿವ್ಯಾಂ, ಅನೇಕ ಜನ್ಮಾರ್ಚಿತ ಪಾಪ ಸಂಚಯಂ ಹರತ್ಯಶೇಷ ಸ್ಮೃತ ಮಾತ್ರ ಏವ. ನಾರಾಯಣ ಒಬ್ಬ ದೊಡ್ಡ ದರೋಡೆಕೋರ. ಸ್ಮರಣೆ ಮಾಡಿದರೆ ಸಾಕು, ಅನೇಕ ಜನ್ಮಗಳಲ್ಲಿ ನಾವು ಸಂಪಾದಿಸಿದ ಪಾಪ ರಾಶಿಯನ್ನೇ ಅಪಹಾರ ಮಾಡ್ತಾನೆ. ಹೀಗೆ ಹರಿಯ ನಾಮಕ್ಕೆ ಪಾಪ ಪುರುಷನು ಅನಿಸ್ತಾನೆ. ಯದೀಯ ನಾಮ ಸ್ಮರತಾಂ ಜನಾನಾಂ ಭೇವೇತ್ಯಸ್ಯೋಹಪಿ ದಂಡಪಾಣಿ. ಭಯಂಕರವಾದ ಯಮದಂಡವನ್ನು ಹಿಡಿದ ಆ ಯಮನೇ ಪರಮಾತ್ಮನ ನಾಮವನ್ನು ಸ್ಮರಿಸುವ ಭಕ್ತರಿಗೆ ಭಯಪಡ್ತಾನೆ ಅಂತ ಹೇಳಿ ರುಕ್ಮಿಣಿ ಶ್ರೀಜರು ಹೇಳಿದ್ದಾರೆ. ಹರಿನಾಮ ಕೇಳಲು ಮಧುರ, ಸುಂದರ, ಮುದ್ದಾದ ಅರಗಿಣಿ ಅದು. ಆದರೆ ಕ್ರೂರ ಯಮಭಟ್ಟರನ್ನು ಕೊಕ್ಕಿನಿಂದಲೂ ರೆಕ್ಕೆಗಳಿಂದಲೂ ಬಡಿದೋಡಿಸುತ್ತದೆ ಅಂತ ಹೇಳಿ ಪುರಂದಾಸ ಹೇಳಿದ್ದಾರೆ. ಹರಿನಾಮದ ಅರಗಿಣಿಯು ಹಾರುತ್ತಿದೆ ಜಗದಿ, ಕ್ರೂರ ಯಮಭಟರನ್ನು ಮೂಗು ರೆಕ್ಕೆಯಲ್ಲಿ ಬಡಿದು ದಾರಿ ತೋರುವುದು ಮುರಾರಿ ಪಟ್ಟಣಕ್ಕೆ. 84 ಲಕ್ಷ ನರಕಗಳಿಗೆ ಅಧಿಪತಿಯಾದ ಯಮನಿಗೆ ಎಲ್ಲರೂ ಅಂಜದಿದ್ರೆ ಆ ಯಮನು ಪರಮಾತ್ಮನಿಗೆ ಅನಿಸ್ತಾರಂತೆ. ಇದರಲ್ಲಿ ಏನು ಆಶ್ಚರ್ಯ ಅಂತಿದ್ದಾರೆ. ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ನರಸಿಂಹದೇವರು ಯಮನಿಗೂ ಯಮ ಅತಿ ಭಯಂಕರರಾಗಿದ್ದಾರೆ. ದೇವ ನೃಸಿಂಹ ಹಿರಣ್ಯಕಶತ್ರೋ ಸರ್ವಭಯಾಂತಕ ದೈವತ ಬಂಧೋ. ಅಸುರರಿಗೆ ಭಯಂಕರನಾದರೂ ಪರಮಾತ್ಮ ದೇವತೆಗಳಿಗೆ ಸರ್ವ ಭಯ ಪರಿಹಾರಕನಾಗಿದ್ದ. ಅವನಿಗೆ ಯಮನೂ ಸಹ ಅನಿಸ್ತಾನಂತೆ. ಧರ್ಮ ರಕ್ಷಕನಾದ ಪರಮಾತ್ಮನಿಗೆ ಅಧರ್ಮಕ್ಕೆ ಅಭಿಮಾನಿಯಾಗಿರುವ ಕಲಿಯಂತೆ ಧರ್ಮಾಭಿಮಾನಿಯಾದ ಯಮಧರ್ಮರಾಜನು ಅಂಜುವುದೆಂದರೆ ನೋಡ್ರಿ ಎಷ್ಟು ಆಶ್ಚರ್ಯ. ಇಲ್ಲಿ ಹೇಳ್ತಾ ಇದ್ದಾರೆ, ದೇವತೆಗಳಲ್ಲಿ ತಂದೆಗಿಂತ ಮಗನು ದುರ್ಬಲನೆಂದು ಒಬ್ಬನಾವನ ಮಗ ಎಂಬ ನುಡಿಯಲ್ಲಿ ಹೇಳಿದಂತಾಗಿದೆ. ಯಮನು ಸೂರ್ಯನ ಮಗನಾದ್ದರಿಂದ ಅವನಿಗಿಂತಲೂ ಹೆಚ್ಚು ಅನ್ನುತ್ತಾನೆ ಅನ್ಬೇಕೇನು ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಕಶ್ಯಪ ಪ್ರಜಾಪತಿ ಸೃಷ್ಟಿಯಲ್ಲಿ ಯಮನು ಸೂರ್ಯನ ಮಗ. ಪಾದ್ಮ ಸೃಷ್ಟಿಯಲ್ಲಿ ಯಮನೇ ಸೂರ್ಯನಿಗಿಂತ ಹಿರಿಯವ.
ಬ್ರಹ್ಮನು ತನ್ನ ಎದೆಯಿಂದ ಯಮನನ್ನು ಹುಟ್ಟಿಸಿದ, ಬಳಿಕ ಕಿವಿಯಿಂದ ಚಂದ್ರನನ್ನು, ಬಲಗಣ್ಣಿನಿಂದ ಸೂರ್ಯನನ್ನು ಹುಟ್ಟಿಸಿದ್ದಾನೆ. ಈ ಸೃಷ್ಟಿಕ್ರಮೆಯ ದೇವತೆಗಳಲ್ಲಿ ಹಿರಿಯ ಕಿರಿಯನ್ನು ವ್ಯವಸ್ಥೆಯ ಆಧಾರ. ಆದ್ದರಿಂದ ಯಮನಿಗೆ ಸೂರ್ಯನಿಗಿಂತ ಹೆಚ್ಚು ಭಯ. ಅದನ್ನೇ ಪುರಾಣದಲ್ಲಿ ಹೇಳಿದ್ದಾರೆ. ಚತುರ್ಭುಜ ಶಂಖಚಕ್ರಧಾರಿ ಗದಾಧಾರಿಯಾಗಿ ಬಂದು ಪುಣ್ಯಕರ್ಮಿಗಳನ್ನು ಚೆನ್ನಾಗಿ ಸ್ನೇಹದಿಂದ ಕಾಣ್ತಾನೆ ಯಮ. ಆದರೆ ಪಾಪಿಗಳಿಗೆ ಪ್ರಳಯ ಮೇಘದಂತೆ ಗುಡುಗುಡಿಸುತ್ತಾ ಕಾಡಿಗೆಯ ಬೆಟ್ಟದಂತಿದ್ದು ಅತಿ ಭೀಕರವಾದ 3 ಯೋಜನ ಗಾತ್ರದ ಆಕಾರದಲ್ಲಿ ಕೋಣನ ಬೆನ್ನೇರಿ ಬರ್ತಾನೆ. ದಂಡಪಾಶಗಳನ್ನು ಹಿಡಿದು ಕೆಂಗಣ್ಣಿ ನೋಡುತ್ತಾ ಅತಿಯಾದ ಭಯವನ್ನು ಉಂಟು ಮಾಡ್ತಾರೆ ಅವರಿಗೆ. ಆದ್ದರಿಂದ ಯಮಭಟರಾಗಲಿ ಯಮನಾಗಲಿ ಅಂಜಿ ಓಡುವ ಪ್ರಸಂಗವೇ ಇಲ್ಲ. ಯಮಭಟರಿಗೆ ಯಮನ ಸಾರ್ವಕಾಲಿಕ ಶಾಸನ ಹೀಗಿದೆ: ಕಮಲನಯನ ವಾಸುದೇವ ವಿಷ್ಣು, ಧರಣಿಧರಾಚ್ಯುತ ಶಂಖಚಕ್ರಪಾಣೆ, ಭವಶರಣಮಿತೀರಯಂತಿ ಏ ವೈ ತ್ಯಜಭಟದೂತರೇಣ ತಾನ ಪಾಪಾನ್. ಕಮಲನಯನ ವಾಸುದೇವ ಪರಮಾತ್ಮ ಬಂದು ಕಾಪಾಡಪ್ಪ ಅಂತ ಹೇಳಿ ಕೂಗಿದರೆ ಸಾಕು, ಬೇಡಿದರೆ ಸಾಕು. ಯಮನಿಗೆ ಹೇಳ್ತಾ ಇದ್ದಾನೆ ಪರಮಾತ್ಮ, ದೂರದಿಂದಲೇ ಬಿಟ್ಬಿಡು, ಅವರು ಪಾಪರಹಿತರು ಅಂತ ಹೇಳ್ತಾ ಇದ್ದಾರೆ. ಹರಿಯ ಭಕ್ತರಿಗೆ ಅವನ ಗದೆಯ ರಕ್ಷಣೆ ಇದೆ. ಅವರ ಬಳಿ ಹೋಗಬೇಡಿ, ಅವರಿಗೆ ಯಾರ ಭಯವೂ ಇಲ್ಲ, ಅವರನ್ನು ದಂಡಿಸುವ ಶಕ್ತಿ ನಮಗಿಲ್ಲ ಅಂತ ಹೇಳ್ತಾನೆ ಪರಮಾತ್ಮ ಯಮನಿಗೆ. ಆದ್ದರಿಂದ ಯಮನು ವಿಷ್ಣು ಭಕ್ತರಿಗೆ ತನ್ನ ಭಯಂಕರ ರೂಪವನ್ನು ತೋರಿಸಲು ಬಯಸ್ತಾನೆ. ನರಕದಲ್ಲಿ ಪಾಪಿಗಳು ಶಿಕ್ಷೆಯನ್ನು ಅನುಭವಿಸುವಾಗ ನೀವೇಕೆ ಹರಿಯನ್ನು ಆರಾಧಿಸುವೆಂದು ಯಮ ಕೇಳ್ತಾನೆ. ಯಮ ಸೂರ್ಯನಿಗಿಂತ ಹೆಚ್ಚು ಅಂಜಲು ಕಾರಣವಿದೆ. ದೇವತೆಗಳಲ್ಲಿ ಹಿರಿಯರು ಕಿರಿಯರಿಗಿಂತ ಹೆಚ್ಚು ಶಕ್ತಿಶಾಲಿಗಳಾದರೂ ಅಷ್ಟೇ ಜ್ಞಾನಿಗಳು ಆಗಿದ್ದಾರೆ. ಪರಮಾತ್ಮನ ಅನಂತ ಗುಣಗಳ ದರ್ಶನವಾದಾಗ ಅವರಿಗೆ ತಮ್ಮ ಅಲ್ಪತೆಯ ಅರಿವಾಗುತ್ತೆ. ಹೆದರಿ ಬೆಚ್ಚಿ ಬೀಳ್ತಾರೆ. ಏಕೆಂದರೆ ಪರಮಾತ್ಮನ ಸರ್ವೋತ್ತಮತ್ವ ಇನ್ನೂ ಅವರಿಗೆ ಹೆಚ್ಚು ಕಾಣಿಸ್ತದೆ. ಆದ್ದರಿಂದ ಪರಮಾತ್ಮ ಸಾರ್ವಭೌಮ ಪ್ರಭು, ಎಲ್ಲ ಲೋಕಪಾಲಕರು ಆ ಪರಮಾತ್ಮನ ಅಧೀನದಲ್ಲಿದ್ದಾರೆ. ಅವರಿಗೆ ಆ ಪದವಿಯನ್ನು ಕೊಟ್ಟು ಆ ಶಕ್ತಿಯನ್ನು ಕೊಟ್ಟವನು ಅವನೇ. ಅವರಲ್ಲಿ ಅವನು ಅವರ ಆಕಾರದಲ್ಲಿಯೇ ಅಂತರ್ಯಾಮಿಯಾಗಿದ್ದು ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಆ ಎಲ್ಲ ದೇವತೆಗಳು ಪರಮಾತ್ಮನ ಅನುಗ್ರಹ ಪಡೆಯುವುದಕ್ಕೋಸ್ಕರ ಅತ್ಯಂತ ಭಯದಿಂದ ಜಗತ್ಪಾಲನೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಪರಮಾತ್ಮ ಅವರಲ್ಲಿ ಇದ್ದು ಅನಂತ ಕಾರ್ಯಗಳನ್ನು ಅವರಿಂದ ಮಾಡಿಸ್ತಾ ಇದ್ದಾನೆ. ಎಲ್ಲ ಕಡೆಗೂ ಇದ್ದಾನೆ. ಎಲ್ಲ ದಿಕ್ಪಾಲಕರು ಆ ಪರಮಾತ್ಮ ಹೇಳಿದಂತೆ ಮಾಡ್ತಾರೆ. ಅದಕ್ಕೆ ಇಲ್ಲಿ ಸರ್ವರಿಗಾವ ಅಮೃತವ ನುಣಿಸುವ ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ಅಮೃತ ಅಂತ ಹೇಳಿದರೆ ಪರಮಾತ್ಮನ ಅಂತರ್ಯಾಮಿ ರೂಪ. ಅಮೃತದಂತೆ ಪುಷ್ಟಿಕರನಾಗಿ ಚೈತನ್ಯದಾಯಕನಾಗಿ
ಎಲ್ಲ ದೇವತೆಗಳಿಗೂ ಪರಮಾತ್ಮ ಅಮೃತವನ್ನು ಉಣಿಸ್ತಾನೆ. ಎಲ್ಲ ದೇವತೆಗಳಲ್ಲಿ ಇದ್ದು ತಾನು ಪರಮ ಅಂತರ್ಯಾಮಿಯಾಗಿದ್ದು ಎಲ್ಲ ಪ್ರಾಣಿಗಳ ಶರೀರ ಇಂದ್ರಿಯಗಳಲ್ಲಿ ತಾನಿದ್ದು ಆ ಪ್ರಾಣಿಗಳಿಂದ ಶುಭಾಶುಭ ಕರ್ಮಗಳನ್ನು ಅವನೇ ಮಾಡಿಸ್ತಾನೆ. ಅದನ್ನೇ ಹರಿಕಥಾಂಸದಲ್ಲಿ ತನ್ನ ಸ್ವಾತಂತ್ರ್ಯ ಗುಣಗಳ ಹಿರಣ್ಯ ಗರ್ಭಾದ್ಯರಿಗೆ ಕಲಿಮುಖದಾನವರ ಸಂತತಿಗೆ ಅವರವರಧಿಕಾರ ಅನುಸರಿಸೇ ಪುಣ್ಯ ಪಾಪಗಳೇವ ಬಹುಕಾರುಣ್ಯ ಸಾಗರ ನಲ್ಪಶಕ್ತಿಗಳುಣ್ಣಲರಿಯದೆ ಇರಲೂಣ ಕಲಿಸಿದನು ಜೀವರಿಗೆ. ಪರಮಾತ್ಮ ಅಂದರೆ ಪರಮಾತ್ಮ ಸ್ವತಂತ್ರವಾದ ಅಂತರ್ಯಾಮಿ ಬಿಂಬರೂಪವನ್ನು ಬ್ರಹ್ಮಾದಿಗಳಿಗೂ ಕಲ್ಯಾದಿಗಳಿಗೂ ನಿತ್ಯ ಸಂಸಾರಿಗಳಿಗೂ ಅವರೊಳಗಿಟ್ಟು ಅವರವರ ಯೋಗ್ಯತೆಗನುಸಾರವಾಗಿ ಪುಣ್ಯ ಪಾಪ ಫಲಗಳನ್ನು ಕೊಡ್ತಾನೆ. ದಯಾಸಾಗರನಾದ್ದರಿಂದ ಆ ಫಲವನ್ನು ಉಣ್ಣಲು ಶಕ್ತಿ ಇಲ್ಲದ ಜೀವರಿಗೆ ಉಣಲು ಕಲಿಸಿದ್ದಾನೆ ಆತನೇ. ಇಂದಿಗೂ ದೇವತೆಗಳು ಶ್ರವಣ ಮನ್ನಾದಿಗಳನ್ನ ಮಾಡ್ತಾ ಇದ್ದಾರೆ. ಅಪರೋಕ್ಷ ಜ್ಞಾನವಾಗಿದೆ ಅಂತ ಬಿಟ್ಟಿಲ್ಲ. ಅವರಿಗೆ ವೇದಶಾಸ್ತ್ರಗಳೆಂಬ ಅಮೃತವನ್ನು ಪರಮಾತ್ಮ ಉಣಿಸ್ತಾನೆ. ಒಬ್ಬನಾವನ ಮಗ ಮತ್ತೊಬ್ಬನಾವನ ಮೊಮ್ಮಗ ಅಂತೆ. ಇಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಸೇವಕರು, ಪರಿಜನ ಮುಂತಾದ ಪರಿವಾರ ರೂಪದಿಂದ ಸದಾ ತನ್ನನ್ನು ಸೇವಿಸುತ್ತಾ ಪ್ರೀತಿಪಾತ್ರರಾಗಿರುವಂತಹ ದೇವತೆಗಳಿಗೆ ಪರಮಾತ್ಮ ತನ್ನ ಕರುಣಾಮೃತ ಉಣಿಸಿ ಸಮುದ್ರ ಮಥನ ಮಾಡಿಸಿ ಅಮೃತ ಸ್ವರೂಪಳಾಗಿರುವಂತಹ ಲಕ್ಷ್ಮಿಯನ್ನು ಆವಿರ್ಭಾವಗೊಳಿಸಿ ಅವಳ ಕರುಣಾ ಕಟಾಕ್ಷಾಮೃತ ಕೊಡಿಸಿ ದೈತ್ಯರ ಪಾಲಿಗೆ ಮೋಹಿನಿಯಾಗಿ ವಂಚನೆ ಮಾಡಿದರೂ ದೇವತೆಗಳಿಗೆ ಒಲವಿನ ತಾಯಾಗಿ ಹೆಣ್ಣಿನ ರೂಪದಿಂದ ಬಂದು ಅಮೃತವನ್ನು ಪ್ರೀತಿಯಿಂದ ಕೈಯಾರೆ ಬಡಿಸಿ ಉಣಿಸ್ತಾನೆ ಪರಮಾತ್ಮ. ಮುಂದೆ ಅದೇ ಪ್ರೀತಿಯಿಂದ ಮೋಕ್ಷದ ಸುಖಾಮೃತವನ್ನು ಅವರಿಗೆ ಉಣಿಸ್ತಾನೆ. ತ್ರಿಕಾಲಜ್ಞಳಾದ ಮಹಾಲಕ್ಷ್ಮೀ ದೇವಿ ಮೊದಲೇ ಇದನ್ನು ಆಲೋಚಿಸುತ್ತಿದ್ದಾಳೆ. ಇಲ್ಲದಿದ್ದರೆ ಸ್ವಯಂವರವಾದ ಬಳಿಕ ನಡೆಯುವ ವಿವಾಹ ಭೋಜನ ಆ ಅಮೃತದೂಟ ಅವರಿಗುಣಿಸಿದ್ದಾಳೆ. ದೇವತೆಗಳೆಲ್ಲ ಪರಮಾತ್ಮನ ಸೇವೆಯನ್ನು ಮಾಡಲೆಂದೇ ಅನಿಮಿಷರಾಗಿದ್ದಾರೆ. ಅನಿಮಿಷರು ಅಂದರೆ ನಿದ್ರೆ ಇಲ್ಲದವರಾಗಿದ್ದಾರೆ. ಆದ್ದರಿಂದಲೇ ಪರಮಾತ್ಮನ ಅನುಗ್ರಹದಿಂದ ಅಮೃತ ಪಾನ ಮಾಡಿ ಅಮರರೂ ಆಗಿದ್ದಾರೆ ಅಂತ ಹೇಳಿ ರುಕ್ಮಿಣೀಶ ವಿಜಯಲ್ಲಿ ಬಂದಿದೆ. ಮಹಾಲಕ್ಷ್ಮಿ ಹೇಳ್ತಾಳೆ, 3 ವಿಧದ ಜಗತ್ತಿಗೂ ಅವರವರ ಆತ್ಮ ಅಂದರೆ ಸ್ವರೂಪವನ್ನು ಕೊಡುವವನು, ಸ್ವರೂಪಾಭಿವ್ಯಕ್ತ ರೂಪ ಮೋಕ್ಷ ಕೊಡುವವನು ಆ ಪರಮಾತ್ಮನಾದ ನಿನ್ನನ್ನೇ ನಾನು ವರಿಸುತ್ತೇನೆ ಅಂತ ಹೇಳ್ತಾ ಇದ್ದ. ವರಿಸಿದ್ದೇನೆ, ವರಿಸುತ್ತೇನೆ. ವವ್ರೇ ವರಂ ಸರ್ವಗುಣೈರಪೇಕ್ಷಿತಂ ರಮಾಂ ಮುಕುಂದಂ ನಿರಪೇಕ್ಷ ಮೀಪ್ಸಿತಂ. ಭಾಗವತದಲ್ಲಿ ಹೇಳಿದ್ದಾರೆ, ಮುಕುಂದ ಅಂದರೆ ಮೋಕ್ಷ ಕೊಡುವವನು ಎಂದೇ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನನ್ನು ವರಿಸಿದ್ದಾರೆ. ಸಜ್ಜನರಿಗೆ ಮೋಕ್ಷ ಕೊಡುವ ಪರಮಾತ್ಮನಿಗೆ ಸಮಾನರು ಯಾರು ಎಂದು ಯಾವ ಕಾಲಕ್ಕೂ ಇಲ್ಲ. ಮೋಕ್ಷ ಕೊಡುವವನು ಪರಮಾತ್ಮನೊಬ್ಬನೇ. ಆದ್ದರಿಂದ ಅವನಿಗೆ ಮೋಕ್ಷದಾಯಕ ಅಂತ ಕರೀತಾ ಇದ್ದಾರೆ. ಅದಕ್ಕೆ ರಾಮ ಮಂತ್ರ ಜಪಿಸು ಅಂತ ಹೇಳಿದ್ದಾರೆ. ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ. ಆದ್ದರಿಂದ ಯಾವಾಗಲೂ ಆ ಪರಮಾತ್ಮನ ನಾಮವನ್ನು ಜಪಿಸ್ತಾ ಇರಬೇಕು. ಹೀಗೆ ಪರಮಾತ್ಮ
ಸರ್ವರಿಗೆ ಸರ್ವಾನಿಷ್ಟ ನಿವಾರಕವಾದ ಮೋಕ್ಷಾಮೃತವನ್ನು ಕೊಡ್ತಾನೆ. ಆ ಪರಮಾತ್ಮನಿಗೆ ಅನಿಷ್ಟ ಇಲ್ಲವೇ ಇಲ್ಲ. ಅವನೊಬ್ಬನೇ ನಿರನಿಷ್ಠ. ದೇವತೆಗಳಿಗೆ ಪರಮಾತ್ಮನಲ್ಲಿ ಅಸಾಧಾರಣ ಭಕ್ತಿ ಪ್ರೇಮವಿರುವುದರಿಂದ ಅವರು ಮಕ್ಕಳು ಮೊಮ್ಮಕ್ಕಳಾಗಿ ಸೇವಕರಾಗಿ ಆ ಪರಮಾತ್ಮನ ಸೇವೆಯನ್ನು ಯಾವಾಗಲೂ ಮಾಡ್ತಾ ಇದ್ದಾರೆ. ಪರಮಾತ್ಮ ಸಾರ್ವಭೌಮನಾಗಿದ್ದ, ದೇವತೆಗಳು ಅವನ ಪರಿವಾರದವರು. ನಿರನಿಷ್ಠ ನಿರವಧ್ಯನಾದ್ದರಿಂದ ಆ ಪರಮಾತ್ಮ ಸ್ವತಂತ್ರನಾಗಿರುವುದರಿಂದ ಪರಾಧೀನತೆ ಅನ್ನುವಂತಹ ದೋಷ ಅವನಲ್ಲಿ ಎಂದು ಯಾವ ಕಾಲಕ್ಕೂ ಇಲ್ಲ. ದೇವತೆಗಳಲ್ಲಿ ಆ ದೋಷವಿದೆ. ಆದ್ದರಿಂದ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ, ನಿರ್ದೋಷನಾದಂತಹ ಆ ಪರಮಾತ್ಮನನ್ನೇ ವರಿಸ್ತೇನೆ ನಾನು ಅಂತ ಹೇಳ್ತಾ ಇದ್ದ. ಒಂದೊಂದು ಪದ್ಯದಲ್ಲಿ ಪರಮಾತ್ಮ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಅಂತ ಹೇಳ್ತಾ ಇದೆ. ಇಲ್ಲಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದ. ನಿರನಿಷ್ಠ ನಿರವಧ್ಯ ಎಂಬ ಶ್ರುತ್ಯರ್ಥವ ವರದು ನೋಡಲು ನರಹರಿಗೆ ನರಕ ಯಾತನೆ ಸಲ್ಲ ದುರಿತಾತಿ ದೂರನಿಗೆ ಮರಳ ಮನ ಬಂತಂತೆ ನುಡಿಯದಿರು. ನಿರನಿಷ್ಠ ನಿರವಧ್ಯ ಅಂತ ಹೇಳಿ ಶ್ರುತಿಗಳಲ್ಲಿ ಬಂದಿದೆ. ಅದನ್ನು ಪರೀಕ್ಷಿಸಿ ನೋಡಿದಾಗ ತಿಳಿಯುತ್ತೆ. ನರಹರಿಗೆ, ನರಸಿಂಹದೇವರಿಗೆ ನರಕಯಾತನೆ ಎಂದು ಯಾವ ಕಾಲಕ್ಕೂ ಇಲ್ಲ. ದುರಿತ ಲೇಷವೂ ಇಲ್ಲದವನಿಗೆ ನರಕಯಾತನೆಯಲ್ಲಿಂದ ಬರುತ್ತೆ. ಅದಕ್ಕೆ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ, ಮರಳ ಹುಚ್ಚ, ಬಾಯಿಗೆ ಬಂದಂತೆ ನುಡಿಬೇಡ, ನಿನ್ನ ಮನಸ್ಸಿಗೆ ಬಂದಂತೆ ನುಡಿಕ್ಕೆ ಹೋಗಬೇಡ. ಆ ಪರಮಾತ್ಮ ಒಬ್ಬನೇ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ. ದೇವತೆಗಳಲ್ಲಿ ಒಂದಲ್ಲ ಒಂದು ದೋಷಗಳಿವೆ. ಆ ಪರಮಾತ್ಮನಲ್ಲಿ ಒಂದೂ ದೋಷವಿಲ್ಲ, ನಿರ್ದೋಷನಾಗಿದ್ದಾನೆ. ಆದ್ದರಿಂದ ನಾನು ಅವನನ್ನೇ ವರಿಸುತ್ತೇನೆ ಅಂತ ಹೇಳಿ ಇಲ್ಲಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.